ಮಳವಳ್ಳಿಯ ಸಿದ್ಧಾರ್ಥನಗರದ ದೇವರ ನಾಡಿನಲ್ಲಿ 1066ನೇ ಸುತ್ತೂರು ಜಯಂತಿ ಮಹೋತ್ಸವದ ಭಾವೈಕ್ಯತಾ ಯಾತ್ರೆ ಸಂಚಾರ. ಸಾವಿರಾರು ಭಕ್ತರಿಂದ ಭಕ್ತಿ ಸಮರ್ಪಣೆ. ಸಮಾಜದಲ್ಲಿ ಎಷ್ಟೇ ದೊಡ್ಡವರಾದರೂ ತಂದೆ ತಾಯಿ ಗುರುಗಳ ಹಿರಿಯರ ಋಣ ತೀರಿಸಲು ಸಾಧ್ಯವಿಲ್ಲ. ತೆಂಡೆಕೆರೆ ಶ್ರೀಗಳ ಶುಭ ಸಂದೇಶ. 100 ವರ್ಷ ವಯಸ್ಸಾದ ವೃದ್ಧ ಮಹಿಳೆಯಿಂದ ಶ್ರೀಗಳಿಗೆ ಗುರುಭಕ್ತಿ ನಮನ. ದರ್ಶನ ಆಶೀರ್ವಾದ ಪಡೆದು ಸಂತೃಪ್ತಿಗೊಂಡ ವೃದ್ಧೆ. ಮಳವಳ್ಳಿಯಲ್ಲಿ ಜೇಸಸ್ ಸಂಸ್ಥೆಯಿಂದ ವೃತ್ತಿ ತರಬೇತಿ ಕೇಂದ್ರ ತೆರೆಯಲು ಮುಖಂಡ ಎಚ್ ಡಿ ದೇವಪ್ರಸಾದ್ ಸುತ್ತೂರು ಶ್ರೀಗಳಿಗೆ ನಿವೇದನೆ. ದೇವರ ನಾಡಿನಲ್ಲಿ ರಾಜಕೀಯವಾಗಿ ಬೇರೆ ಬೇರೆಯಾಗಿದ್ದ ಇಬ್ಬರು ಯುವ ಮುಖಂಡರನ್ನು ಒಂದುಗೂಡಿಸಿ ಆಶೀರ್ವದಿಸಿದ ಸುತ್ತೂರು ಶ್ರೀಗಳು. ಈ ಕಾರ್ಯಕ್ರಮಗಳು ಮಳವಳ್ಳಿ ಪಟ್ಟಣದ ಸಿದ್ಧಾರ್ಥ ನಗರದ ದೇವರ ನಾಡಿನಲ್ಲಿ ಇಂದು ಶುಕ್ರವಾರ ಬೆಳಗ್ಗೆ ಜರುಗಿತು. ಸಮಾಜದಲ್ಲಿ ಮನುಷ್ಯ ಎಷ್ಟೇ ದೊಡ್ಡವರಾದರೂ 9 ತಿಂಗಳು ಹೊಟ್ಟೆಯಲ್ಲಿ ಹೊತ್ತು ಎತ್ತು ಬೆಳೆಸಿದ ತಾಯಿ ತಂದೆ ಗುರುಗಳ ಋಣವನ್ನು ತೀರಿಸಲು ಸಾಧ್ಯವಿಲ್ಲವೆಂದು ತೆಂಡೆಕೆರೆ ಮತ್ತು ಗುತ್ತಲು ಜಂಗಮ ಮಠದ ಶ್ರೀ ಗಂಗಾಧರ ಶಿವಾಚಾರ್ಯ ಸ್ವಾಮಿಗಳು ಶುಕ್ರವಾರ ಶುಭ ಸಂದೇಶ ನೀಡಿದರು. ಪಟ್ಟಣದ ಸಿದ್ಧಾರ್ಥ ನಗರದ ದೇವರ ನಾಡಿನಲ್ಲಿ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಆದಿಜಗದ್ಗುರು ಶ್ರೀ ಶಿವರಾತ್ರಿ ಶಿವಯೋಗಿಗಳವರ 1066ನೇ ಜಯಂತಿ ಮಹೋತ್ಸವದ 4ನೇ ದಿನದ ಶಾಂತಿ ಸೌಹಾರ್ದತೆ ಸಂದೇಶ ನೀಡುವ ಭಾವೈಕ್ಯತಾ ಸದ್ಭಾವನಾ ಯಾತ್ರೆಯಲ್ಲಿ ಭಾಗವಹಿಸಿ ಅವರು ಶುಭ ಸಂದೇಶ ನೀಡಿ ಮಾತನಾಡಿದ ಅವರು, ಇಂಥ ಭಾವೈಕ್ಯತಾ ಯಾತ್ರೆಗಳು ಜನರಲ್ಲಿ ಶಾಂತಿ ಸೌಹಾರ್ದತೆ ಸಾಮರಸ್ಯ ಜೀವನ ರೂಪಿಸಲು ಸರ್ವರಿಗೂ ದಾರಿದೀಪವಾಗಿವೆ ಎಂದರು. ದೇಶದ 84 ಲಕ್ಷ ಜೀವರಾಶಿಗಳಲ್ಲಿ ಬೇರೆ ಯಾವ ಪ್ರಾಣಿಗಳಿಗೂ ಇಂಥ ಸದ್ಭಾವನೆ ಸಹಬಾಳ್ವೆ ಹೇಳಿಕೊಡುವ ಅವಶ್ಯಕತೆ ಇಲ್ಲ. ಆದರೆ ಯೋಚನೆ ವಿವೇಚನಶೀಲರಾಗಿರುವಂಥ ಮನುಷ್ಯನಿಗೆ ಮಾತ್ರ ಧರ್ಮದ ಸಹಬಾಳ್ವೆಯ ಹೇಳಿಕೊಡುವಂತಹ ಅವಶ್ಯಕತೆ ಇದೆ ಎಂದರು. ಸಾಕಿದ ಪ್ರಾಣಿಗೆ ಹೊಡೆದರೆ ಒಂದು ಪ್ರಾಣಿ ದ್ವೇಷ ಮಾಡುವುದಿಲ್ಲ. ಆದರೆ ಮನುಷ್ಯನಾದವನು ಅಪ್ಪಿತಪ್ಪಿ ಏನಾದರೂ ಅವಘಡಗಳು ನಡೆದವು ಎಂದರೆ ದ್ವೇಷ ಹಸುವಿಂದ ನೋವಿನಿಂದ ಬದುಕುತ್ತಾನೆ. ಮನುಷ್ಯನಾದವನು ವಿದ್ಯಾವಂತನಾಗಿ ಬುದ್ಧಿವಂತನಾಗಿ ಹಣವಂತನಾಗಿ ಇವತ್ತು ಹೇಗೆ ಬದುಕಬೇಕು ಆ ಬದುಕಿನಲ್ಲಿ ವಿಮುಖನಾಗಿದ್ದಾನೆ. ಇಂಥ ವಯಸ್ಸಾದವರು ನೋಡಿದರೆ ಬಹಳಷ್ಟು ಕಡೆ ತಂದೆ ತಾಯಿ ಹಿರಿಯರನ್ನು ಎಷ್ಟು ಗೌರವವಾಗಿ ಕಾಣುತ್ತಿದ್ದೇವೆಂಬ ಎಂಬುದನ್ನು ತಿಳಿದುಕೊಳ್ಳಬೇಕಿದೆ ಎಂದ ಅವರು, ಸುತ್ತೂರಿನ ಪರಮ ಪೂಜ್ಯರು ಇಂದು ಸಿದ್ಧಾರ್ಥನಗರ ಮನೆ ಬಾಗಿಲಿಗೆ ಬಂದು ಆಶೀರ್ವಾದ ನೀಡುತ್ತಿರುವುದು ಭಕ್ತರ ಧರ್ಮದ ದಣಿವನ್ನು ತೀರಿಸಲು ಇಂಥ ಯಾತ್ರೆ ಮಾಡುತ್ತಿದ್ದಾರೆ. ಇಂಥ ಪೂಜ್ಯರ ದರ್ಶನ ಆಶೀರ್ವಾದ ಪಡೆದ ನಾವೆಲ್ಲರೂ ಪುಣ್ಯವಂತರು ಭಾಗ್ಯವಂತರು ಎಂದರು. ಭಾವೈಕ್ಯತೆ ಯಾತ್ರೆಯಲ್ಲಿ ಭಾಗವಹಿಸಿದ್ದ ಮಹಿಳೆ ಮಾತನಾಡಿ, ನಡೆದಾಡುವ ದೇವರು ನಮ್ಮ ಸ್ಥಳಕ್ಕೆ ಆಗಮಿಸಿ ದರ್ಶನ ನೀಡಿ ಆಶೀರ್ವಾದ ನೀಡಿರುವುದು ಇತಿಹಾಸವೆನ್ನಬಹುದಾಗಿದೆ. ಇಂಥ ಮಹಾಮಹಿಮ ಪವಾಡ ಪುರುಷರ ದರ್ಶನ ನಮ್ಮ ಸೌಭಾಗ್ಯ ಜೀವನ ಸಾರ್ಥಕತೆ ಆಯಿತು ಎಂದು ಮಂಗಳಮ್ಮ ಹರ್ಷ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ರಾಜಕೀಯ ವ್ಯವಸ್ಥೆಯಿಂದ ಬೇರೆ ಬೇರೆಯಾಗಿದ್ದ ಇಬ್ಬರು ಯುವ ಮುಖಂಡರನ್ನು ಸುತ್ತೂರು ಶ್ರೀಗಳು ಕರೆದು ಆಶೀರ್ವದಿಸಿ ಕೈಹಿಡಿಸಿ ಒಂದುಗೂಡಿಸಿದ ಘಟನೆ ಸಾಮರಸ್ಯದ ಜೀವನಕ್ಕೆ ಸಾಕ್ಷಿಯಾಗಿದೆ. ಸುತ್ತೂರು ಶ್ರೀಗಳು ನಮ್ಮ ಸ್ಥಳಕ್ಕೆ ಬಂದಿದ್ದಾರೆಂದು ಅರಿತ 100 ವರ್ಷದ ವೃದ್ಧೆ ನಡೆಯಲಾಗದಿದ್ದರೂ ದೊಣ್ಣೆ ಹಿಡಿದುಕೊಂಡು ಬಂದು ಸುತ್ತೂರು ಶ್ರೀಗಳ ಪಾದ ಸ್ಪರ್ಶ ಮಾಡಿ ಭಕ್ತಿ ಸಮರ್ಪಿಸಿದ್ದು ಶ್ರೀಗಳ ವೃದ್ಧೆಗೆ ಮಾನವೀಯತೆಯ ಸಂದೇಶ ಹಾಗೂ 100 ವೃದ್ಧ ಮಹಿಳೆಯರು ಸ್ವಯಂ ಪ್ರೇರಿತವಾಗಿ ಕಾರ್ಯಕ್ರಮದ ಬಳಿ ಆಗಮಿಸಿ ದರ್ಶನ ಪಡೆದಿದ್ದು ಎಲ್ಲರ ಗಮನ ಸೆಳೆಯಿತು. ವೃತ್ತಿ ತರಬೇತಿ ಕೇಂದ್ರ ತೆರೆಯಲು ಮುಖಂಡರ ನಿವೇದನೆ. ಭಾವೈಕ್ಯತೆ ಯಾತ್ರೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮುಖಂಡ ಎಚ್ ಡಿ ದೇವಪ್ರಸಾದ್ ಶ್ರೀಗಳಿಗೆ ನಮಿಸಿ ಆಶೀರ್ವಾದ ಪಡೆದು ಈ ಭಾಗದಲ್ಲಿ ಜೇಸಸ್ ವಿದ್ಯಾಸಂಸ್ಥೆ ವತಿಯಿಂದ ವೃತ್ತಿ ತರಬೇತಿ ಕೇಂದ್ರ ತೆರೆದು ಈ ಭಾಗದ ಜನರಿಗೆ ಜೀವನ ಕಲ್ಪಿಸುವಂತೆ ನಿವೇದನೆ ಮಾಡಿದರು. ಕಾರ್ಯಕ್ರಮ ಮುನ್ನ ದೇವರ ನಾಡಿನಲ್ಲಿ ಜನರಿಂದ ಭಕ್ತಿ ಸಮರ್ಪಣೆ. ಶುಕ್ರವಾರ ಮುಂಜಾನೆ ಸಿದ್ಧಾರ್ಥ ನಗರದ ಪ್ರವೇಶ ದ್ವಾರದಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಹೊರಟ ಭಾವೈಕ್ಯತೆ ಯಾತ್ರೆಯ ಮೆರವಣಿಗೆ ಆಗಮಿಸುತ್ತಿದ್ದಂತೆ ದೇವರ ನಾಡಿನ ಸಾವಿರಾರು ಜನರು ಮಹಿಳೆಯರು ಬೀದಿ ಬೀದಿಯಲ್ಲೂ ನೀರು ಹಾಕಿ ಹಸಿರು ತೋರಣಗಳಿಂದ ರಂಗೋಲಿ ಬಿಟ್ಟು ಪುಷ್ಪಗಳನ್ನಿಟ್ಟು ಭಕ್ತಿಪೂರ್ವಕವಾಗಿ ಬರಮಾಡಿಕೊಂಡು ಆಶೀರ್ವಾದ ಪಡೆದು ಆದಿಜಗದ್ಗುರುಗಳ ಉತ್ಸವ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ದೇವರ ನಾಡಿನಲ್ಲಿ ಭಾವೈಕ್ಯತಾ ಸಂಚಾರ ಮಾಡುತ್ತಿದ್ದಂತೆ ಪ್ರತಿ ಬೀದಿ ಬೀದಿಯಿಂದ 100 ಮಹಿಳೆಯರು ಉದ್ದರು ಭಕ್ತಿ ಪರವಶರಾಗಿ ಸುತ್ತೂರು ಶ್ರೀಗಳ ಪಾದಕ್ಕೆ ನಮಿಸಿ ಹರ್ಷ ವ್ಯಕ್ತಪಡಿಸಿದರು. ದೇವರ ನಾಡಿನ ದೇವಸ್ಥಾನಗಳಿಗೆ ಸುತ್ತೂರು ಶ್ರೀಗಳ ಭೇಟಿ ಪೂಜೆ. ಯಾತ್ರೆಯ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಸುತ್ತೂರು ಶ್ರೀಗಳು ದೇವರ ನಾಡಿನ ಶ್ರೀ ಚೌಡೇಶ್ವರಿ ಅಮ್ಮನವರ, ಶ್ರೀ ಮಾದೇಶ್ವರ, ಗುಡ್ಡದಮ್ಮ, ಆದಿಶಕ್ತಿ ಹಟ್ಟಿ ಮಾರಮ್ಮ,
ಶ್ರೀ ಭೋಗಿರ ಲಕ್ಷ್ಮೀದೇವಿ ಅಮ್ಮನವರ, ಶ್ರೀ ಪಾರ್ವತಿ ಅಮ್ಮನವರ, ಶ್ರೀ ಬಸವೇಶ್ವರ ದೇವರ, ಶ್ರೀ ಬದರಾಳೇಶ್ವರ ದೇವಸ್ಥಾನಗಳಿಗೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕರು ಶ್ರೀಗಳಿಗೆ ಮಂಗಳಾರತಿ ನೀಡಿ ಶ್ರೀಗಳಿಂದ ಆಶೀರ್ವಾದ ಪಡೆದರು. ಕಾರ್ಯಕ್ರಮದಲ್ಲಿ ತೋಟಹಳ್ಳಿ ವಿರಕ್ತ ಮಠದ ಶ್ರೀ ಬಸವಪ್ರಭು ಸ್ವಾಮಿಗಳು, ದೇಗುಲ ಮಠದ ಶ್ರೀ ಚನ್ನಬಸವ ಸ್ವಾಮಿಗಳು, ತಾಲೂಕಿನ ಹರಗುರು ಚರಮೂರ್ತಿಗಳು, ದೇವರ ನಾಡಿನ ನೂರಾರು ಮುಖಂಡರು, ಸಾವಿರಾರು ಭಕ್ತವೃಂದರು ಭಾಗವಹಿಸಿದ್ದರು. ವಿಶೇಷ ವರದಿ ಮಾಗನೂರು ಎಂ ಶಿವಕುಮಾರ್, ಮಾಂಬರ ಮೀಡಿಯಾ, ಮಳವಳ್ಳಿ. 84 ಲಕ್ಷ ಜೀವರಾಶಿಗಳಲ್ಲಿ ಬೇರೆ ಯಾವ ಪ್ರಾಣಿಗಳಿಗೂ ಸಹ ಇಂಥ ಸದ್ಭಾವನೆ ಸಹಬಾಳ್ವೆ ಅಂತಕ್ಕಂಥದ್ದನ್ನ ಹೇಳಿಕೊಡುವಂತ ಅವಶ್ಯಕತೆ ಇಲ್ಲ. ಆದ್ರೆ ವಿವೇಚನೆಯನ್ನ ಮಾಡ್ತಕ್ಕಂಥವ್ರು, ಯೋಚನಾಶೀಲನಾಗಿರ್ತಕ್ಕಂಥ ಮನುಷ್ಯನಿಗೆ ಮಾತ್ರ ಇವತ್ತಿಗೆ ಧರ್ಮದ ಅವಶ್ಯಕತೆ, ಸಹಬಾಳ್ವೆಯ ಹೇಳ್ಕೊಳ್ತಕ್ಕಂಥ ಅವಶ್ಯಕತೆ ಇದೆ ಅಂತಕ್ಕಂಥದ್ದು. ಬಂಧುಗಳೇ, ನೋಡಿ, ನಿಮ್ಮ ಮನೆಯಲ್ಲಿ ಬೇಕಾದಷ್ಟು ಪ್ರಾಣಿಗಳನ್ನ ಸಾಕಿರ್ತೀರಿ. ಯಾವ ಪ್ರಾಣಿ ನಿಮ್ಮ ಮನೆ ಒಂದು ನಾಯಿ ಸಾಕಿದ್ರೆ ನಾಯಿ ಹೊಡೀರಿ, ಅದೇನ್ ಮಾಡುತ್ತೆ? ಅವತ್ತು ಕೈ ಕಂಡು ಹೋಗಿ ಮತ್ತೆ ನಿಮ್ಮ ಮನೆಗೆ ಬರುತ್ತದು. ಅಂದ್ರೆ ದ್ವೇಷ ಮಾಡೋದಿಲ್ಲ. ಒಂದು ಹಸುವನ್ನ ಸಾಕಿರ್ತೀರಿ ಅಥವಾ ಎಮ್ಮೆಯನ್ನ ಸಾಕಿರ್ತೀರಿ, ಸಿಟ್ಟು ಬಂದ ಅದಕ್ಕೆ ಹೊಡಿತೀರಿ. ಅದು ಇವತ್ತು ಹೊಡೆದ್ನಲ್ಲ ನಮ್ಮ ಯಜಮಾನ ಅಂತ ಹೇಳ್ಬಿಟ್ಟು ನಾಳೆ ಬಂದು ನಿಮಗೆ ತಿಳಿಯೋದಿಲ್ಲ, ಅಯ್ಯೋ ನನ್ನ ಯಜಮಾನ ಅಂತ ಮತ್ತೆ ಸುಮ್ಮನಾಗತ್ತೆ. ಅಂದ್ರೆ ಹೊಡೆದಿದ್ದನ್ನ ಮರೆಯುತ್ತೆ. ಆದ್ರೆ ಮನುಷ್ಯನಾಗಿರ್ತಕ್ಕಂಥವನು ಅಪ್ಪಿತಪ್ಪಿ ಏನಾದ್ರೂ ಒಂದು ಅವಘಡಗಳು ನಡೆದೋದು ಅಂತಂದ್ರೆ ಇರ್ತಕ್ಕಂಥ ಮಠಗಳ ಕಾರ್ಯಗಳೇ ಇವತ್ತು ಅದರಲ್ಲಿ ಸುತ್ತೂರು ಮಠದ ಕಾರ್ಯ ಇದರಲ್ಲಿ ಹೆಚ್ಚಿನದಾಗಿದೆ ಅಂತಕ್ಕಂಥದ್ದು ನಮ್ಮೆಲ್ಲ ತಾಯಿಯಂದ್ರು ಮಾತನಾಡಿದ್ರು. ಇವತ್ತು ಪೂಜ್ಯರನ್ನ ನೋಡೋದೇ ಕಷ್ಟ, ಅದರಲ್ಲೂ ಸಿದ್ಧಾರ್ಥ ನಗರದಂತ ನಗರಕ್ಕೆ ಗುರುಗಳು ಮನೆ ಮನೆ ಬಾಗಿಲಿಗೆ ಬಂದ್ರಲ್ಲ ಅಂತಕ್ಕಂಥದ್ದನ್ನ ಕೇಳಿದ್ರೆ ಇದು ಯಾರು ಊಹಿಸ್ಲಿಕ್ಕೆ ಆಗದೇ ಇರತಕ್ಕಂಥ ಒಂದು ಸನ್ನಿವೇಶ ಇವತ್ತು ನಡೆದಿರ್ತಕ್ಕಂಥದ್ದು. ಹೇಗೆ ಕರು ಹಾಕಿರ್ತಕ್ಕಂಥ ಹಸು ಸಂಜೆ ಆದ ತಕ್ಷಣ ಏನ್ ಮಾಡುತ್ತೆ? ತನ್ನ ಮನೆಗೆ ಓಡೋಡಿ ಬರುತ್ತೆ ಮಗುವಿಗೆ, ಕರುವಿಗೆ ಹಾಲು ಕೊಡ್ಸಕ್ಕೆ ಅಂತ. ಅದೇ ತರನಾಗಿ ಪ್ರಾಣಿಗಳು ಯಾವುದಾದ್ರೂ ಸಹಿತ ತನ್ನ ಮರಿಗಳನ್ನ ಮನೆಯಲ್ಲಿ ಅಥವಾ ಗೂಡಲ್ಲಿ ಬಿಟ್ಟು ಹೋದಂತ ಪ್ರಾಣಿ ಪಕ್ಷಿಗಳು ತನ್ನ ಮಗುವಿಗೋಸ್ಕರ ಗೂಡತ್ರ ಮನೆ ಹತ್ರ ಓಡಿ ಬಂದು ತನ್ನ ಮಕ್ಕಳಿಗೆ ಹಾಲನ್ನ ಉಣಿಸ್ತಕ್ಕಂಥದ್ದು, ಆಹಾರವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತವೆ. ಅದೇ ತರನಾಗಿ ಸುತ್ತೂರಿನ ಪರಮ ಪೂಜ್ಯರು ಈ ಸಿದ್ಧಾರ್ಥ ನಗರದ ಮನೆ ಮನೆ ಬಾಗಿಲಿಗೆ ಧರ್ಮದ ಹಸಿವನ್ನ ನೀಗಿಸಲಿಕ್ಕೋಸ್ಕರ ಮಹಾತಾಯಿಯಾಗಿ ನಮ್ಮ ಮುಂದೆ ಬಂದು ಇವತ್ತು ನಿಂತಿದ್ದಾರೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಆದ್ರೆ ಮನುಷ್ಯನಾಗಿರ್ತಕ್ಕಂಥವನು ವಿದ್ಯಾವಂತನಾಗಿ, ಬುದ್ಧಿವಂತನಾಗಿ, ಹಣವಂತನಾಗಿ ಇವತ್ತು ಹೇಗೆ ಬದುಕಬೇಕೋ ಆ ಬದುಕಿನಲ್ಲಿ ಸ್ವಲ್ಪ ವಿಮುಕ್ತನಾಗ್ತಾ ಇದ್ದೇನೆ ಅಂತಕ್ಕಂಥದ್ದು. ಇಷ್ಟೇ ಇಂಥ ವಯಸ್ಸಾದವರನ್ನ ನೋಡಿದಾಗ, ತಾಯಿಯಂದ್ರೆ ಅಜ್ಜಿಯರನ್ನ ನೋಡಿದಾಗ ನಮಗೆ ಅನಿಸ್ತದೆ ಇವತ್ತು ಬಹಳಷ್ಟು ಕಡೆ ಹಿರಿಯರನ್ನ, ತಂದೆ ತಾಯಿಗಳನ್ನ ಎಷ್ಟು ಗೌರವವಾಗಿ ನಾವು ಕಾಣ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಇಷ್ಟೇ. ನಾವು ಏನೇ ಬೆಳೆದು, ಏನೇ ದುಡಿದು, ಏನೇ ಸೇವೆ ಮಾಡ್ತೀವಿ ಅಂದ್ರೂ ತಾಯಿ ತಂದೆಯ ಋಣವನ್ನ, ಹಿರಿಯರ ಋಣವನ್ನ, ಗುರುಗಳ ಋಣವನ್ನ ನಾವು ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ತಿಳಿದು ನಾವೆಲ್ಲರೂ ಬದುಕಬೇಕು, ಬಾಳ್ಬೇಕು ಅಂತಕ್ಕಂಥ ಮಾತನ್ನ ತಿಳಿಸ್ತಾ ಇವತ್ತು ಸುತ್ತೂರಿನ ಪೂಜ್ಯರು ನಿಮ್ಮ ಮನೆ ಮನೆ ಬಾಗಿಲಿಗೆ ಇವತ್ತು ಬಂದು ಎಂತ ದೊಡ್ಡ ಜಗದ್ಗುರುಗಳವರು ಇವತ್ತು ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ ಅಂತಂದ್ರೆ ಭಕ್ತರ ಧರ್ಮದ ದಣಿವನ್ನ ತೀರಿಸೋದಕ್ಕೋಸ್ಕರ ಗುರುಗಳು ಇಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ನಾನು ಹೇಳ್ತಾ, ಪರಮ ಪೂಜ್ಯ ಸುತ್ತೂರಲ್ಲಿ ಮೆರವಣಿಗೆ ಮತ್ತು ನಮ್ಮ ರಥ ಮತ್ತು ಸ್ವಾಮಿಗಳು ಎಲ್ಲ ಬಂದಾಗ ತಮ್ಮಲ್ಲಿ ತಾವು ಬರಮಾಡಿಕೊಂಡ ರೀತಿ, ಹಾಗೆ ಇಲ್ಲಿ ಸೇರಿದಂತ ಮಹಿಳೆಯರು ಮತ್ತು ಮಕ್ಕಳಲ್ಲಿ ನಿಜವಾದ ಭಕ್ತಿ ಎದ್ದು ಕಾಣಿ. ಅವ್ರಿಗೆ ನಾವು ಎಷ್ಟು ಕೈ ಮುಗಿದು ಹೇಳಿದ್ರು ಸಾಲದು, ಅಷ್ಟು ಪ್ರೀತಿನ ನಮ್ಮ ಗುರುಗಳಿಗೆ ಮತ್ತೆ ಇಲ್ಲಿ ಬಂದಿರುವಂತಹ ಎಲ್ಲರಿಗೂ ತೋರಿಸಿರೋದಕ್ಕೆ ನಿಮ್ಗಳಿಗೆಲ್ಲರಿಗೂ ಕೈ ಮುಗಿದು ಹೊಂದಿಸ್ತಾ, ಪ್ರತಿ ದಿವಸ ನಡೀತಾ ಇರುವಂತ ಈ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ನೀವು ಭಾಗವಹಿಸಿ ಇದೇ ರೀತಿ ಭಕ್ತಿಪೂರ್ವಕವಾಗಿ ನಮ್ಗೆ ಪ್ರೀತಿ ತೋರಿಸ್ಬೇಕು. ಈ ಕಾರ್ಯಕ್ರಮನ ಏನು ಜಗದ್ಗುರುಗಳು ಮಳವಳ್ಳಿಯನ್ನೇ ಆರಿಸ್ಕೊಂಡು ಮಾಡ್ತಾ ಇರುವಂತ ಈ ಮೂಲ ಕೇಂದ್ರ, ಮಳವಳ್ಳಿ ಅಂದ್ರೆ ನಮ್ಮ ಮೂಲ ಕೇಂದ್ರ ಇದೆ, ಸಿದ್ಧಾರ್ಥ ನಗರದಿಂದಲೇ ಶುರುವಾಗ್ತದೆ. ಇಲ್ಲಿ ಸೇರಿರುವಂತ ದೇವಸ್ಥಾನಗಳನ್ನು ನೋಡಿದ್ರೆ ನಿಜವಾಗ್ಲೂ ಯಾವ್ದೋ ಒಂದು ದೇವರ ನಾಡಕ್ಕೆ ಬಂದಿರೋ ಅನ್ನೋ ಅಷ್ಟು ಖುಷಿ ಆಯ್ತು ನಮ್ಗೆ. ಅಷ್ಟು ದೇವಸ್ಥಾನಗಳಲ್ಲಿ ದರ್ಶನ ಮಾಡಿದ್ದೀರಿ.
ಅದೇ ನಮಗೆ ನಿಜವಾದ ಪ್ರೀತಿ ತೋರಿದ್ರಿ. ನಿಮ್ಗಳಿಗೆಲ್ರಿಗೂ ಕೈ ಮುಗಿದು ನಮಸ್ಕರಿಸ್ತಾ ಇದೇ ಪ್ರೀತಿ ಮುಂದುವರಿಲಿ ಅಂತ ಹೇಳಿ ನಿಮ್ಗೆ ನಮಸ್ಕರಿಸ್ತಾ ಮತ್ತೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ನಮಸ್ಕಾರ ಮಾಡಪ್ಪ, ಒಳ್ಳೇದು ಮಾಡಲಿ. ನಮಸ್ಕಾರ ನೋಡಿ, ಆ ಕಡೆ ನೋಡಿ. ಉದ್ಯೋಗ ಹೇಳ್ತಾವ್ರಣ್ಣ. ಸಂತೋಷ, ಚೆನ್ನಾಗಿರೋ ಇಬ್ರು ಸಂಘಟನೆ ಸಮಾಜ ಕಟ್ಬೋದು.